ಮೃತಪಟ್ಟವರ ಹೆಸರಿಗೂ ಖಾತೆ ಮಾಡಿಕೊಟ್ರ ಪಿಡಿಒ. ಸರ್ಕಾರಿ ಶಾಲೆಗೆ ಮೀಸಲಿಟ್ಟಿದ್ದ ಜಾಗ ಸತ್ತವರ ಹೆಸರಿಗೆ. ಇದು ಹೆಂಗ್ ಮಾಡಿಕೊಟ್ರು ಅಂತ ಗೊತ್ತಿಲ್ಲ. ಪಿಡಿಒ ಅವರು ಸ್ವಲ್ಪ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಸರ್ಕಾರಿ ಶಾಲೆಗೆ ಮೀಸಲಿಟ್ಟಿದ್ದಂತಹ ಜಾಗ ಸತ್ತವರ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಸಿಇಒ ಕೀರ್ತನಾ ಮುಂದೆ ಬಯಲಾಯಿತು ಪಿಡಿಒ ಕಳ್ಳಾಟ. 20 ವರ್ಷದ ಹಿಂದೆಯೇ ಈ ರೀತಿಯಾಗಿ ಮಾಡಿಕೊಟ್ಟಿದ್ದಾರೆ. ಮೃತ ವೃದ್ಧೆ ಹೆಸರಿಗೆ ಹೊಸ ಖಾತೆಯನ್ನ ಮಾಡಿಕೊಟ್ಟಿದ್ದಾರೆ ಪಿಡಿಒ ಅವರು. ಪಿಡಿಒ ಅಮೀರ್ ಕೃತ್ಯ ಕಂಡು ಗ್ರಾಮ ಪಂಚಾಯಿತಿ ಸದಸ್ಯರೇ ಶಾಕ್ ಆಗ್ಬಿಟ್ಟಿದ್ದಾರೆ. ಕಡೂರು ತಾಲೂಕಿನ ದೇವನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಮೇನಹಳ್ಳಿ. 20 ವರ್ಷಗಳ ಹಿಂದೆ ಮೃತಪಟ್ಟಿರುವ ಶಿವಮ್ಮ ಪಿಡಿಒ ಅಮೀರ್ ಹುಸೇನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಸಿಇಒ ಮುಂದೆಯೇ ಪಿಡಿಒ ವಿರುದ್ಧ ಗ್ರಾಮಸ್ಥರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಿ ಸ್ವತ್ತು ಉಳಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಿಡಿಒ ಅಮೀರ್ ಹುಸೇನ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಿಇಒ ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಪಿಡಿಒ ಅವ್ರು ನೋಡಿ ಯಾವ ರೀತಿ ಎಡವಟ್ಟನ್ನ ಮಾಡಿದ್ದಾರೆ ಅಂತ. ಅವ್ರಿಗೆ ಅಟ್ಲೀಸ್ಟ್ ಎಜುಕೇಟ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಅಂತ ಮೀಸಲಿಟ್ಟಿದ್ದ ಜಾಗ, ಆ ಒಂದು ಜಾಗವನ್ನ ಸತ್ತವ್ರ ಹೆಸರಿಗೆ, ಆ ಒಂದು ಸತ್ತವ್ರೇನು 20 ವರ್ಷದ ಹಿಂದೆ ಸತ್ತೋಗಿದ್ದಾರೆ ಅವ್ರ ಹೆಸರಿಗೆ ಮಾಡಿಕೊಟ್ಟಿದ್ದಾರಂತೆ. ಸಿಇಒ ಕೀರ್ತನಾ ಈ ರೀತಿಯಾಗಿ ಸದ್ಯಕ್ಕೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. 20 ವರ್ಷದ ಹಿಂದೆಯೇ ಮೃತಪಟ್ಟ ವೃದ್ಧೆ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರಂತೆ. ಮೃತಪಟ್ಟವ್ರು ಬಂದು ಹೆಂಗ್ ಖಾತೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು? ಇದಕ್ಕೆ ಕ್ಲಾರಿಟಿಯನ್ನ ಪಿಡಿಒ ಅವ್ರು ಕೊಡಬೇಕಾಗತ್ತೆ. ಪಿಡಿಒ ಅಮೀರ್ ಕೃತ್ಯ ಕಂಡು ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಶಾಕ್ ಆಗಿದ್ದಾರೆ. ಕೇವಲ ಅವ್ರು ಮಾತ್ರ ಶಾಕ್ ಆಗಿಲ್ಲ, ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಯಾಕೆಂತಂದ್ರೆ 20 ವರ್ಷಗಳ ಹಿಂದೆ ಸತ್ತೋದವ್ರ ಹೆಸರಿಗೆ ಜಾಗ ಮಾಡ್ಕೊಡ್ತೀರಾ ಅಂತಂದ್ರೆ ಅದು ಹೆಂಗೆ ಸಾಧ್ಯ ಆಗತ್ತೆ? ದೇವನೂರು ಗ್ರಾಮ ಪಂಚಾಯಿತಿಯಲ್ಲಿ ಆಗಿರುವಂತಹ ಘಟನೆ 20 ವರ್ಷಗಳ ಹಿಂದೆ ಶಿವಮ್ಮ ಅನ್ನೋರು ಮೃತಪಟ್ಟಿರ್ತಾರೆ. ಆ ಮೃತಪಟ್ಟ ಮಹಿಳೆಯ ಹೆಸರಿಗೆ ಒಂದು ಜಾಗ ಏನಿದೆ, ಶಾಲೆಗೆ ಮೀಸಲಿಟ್ಟಿದ್ದ ಜಾಗ, ಆ ಒಂದು ಜಾಗವನ್ನ ಮಾಡಿಕೊಟ್ಟಿದ್ದಾರಂತೆ. ಸಿಇಒ ಮುಂದೆಯೇ ಪಿಡಿಒ ವಿರುದ್ಧ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ನಿಮಗೆ ತಹಸೀಲ್ದಾರ್ ಹತ್ರ ಹೋಗಿ ಅಲ್ಲಿ ನಾಗೇನ 57 ಆಗಿರು ಹಾಕ್ತಾರೆ. ಹೌದು ಮೇಡಮ್, ನಮಗೂ ಗೊತ್ತಿಲ್ಲ, ನಮ್ಮ ತಾಯಿಯರಿಗೆ ಹೇಳಿ ಸರ್ಕಾರಿ ಜಾಗ ತಹಸೀಲ್ದಾರ್ಗೆ ಬರುತ್ತೆ, ಗ್ರಾಮ ಠಾಣೆಗೆ ಬರೋದಿಲ್ಲ. ಹೇಳ್ಬೇಕು ಮೇಡಮ್, ನಮಗೆ ಗೊತ್ತಿರಲಿಲ್ಲ. ಈಗ ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ, ಆಕ್ಷನ್ ತಗೊಳ್ತೀನಿ. ಹೌದು, ತಪ್ಪು ಇನ್ಫಾರ್ಮೇಷನ್ ನ್ಯಾಯ ನಮಗೆ ಹೇಳ್ಬೇಕು. ಆದರೆ ಸದ್ಯಕ್ಕೆ ಪಿಡಿಒ ಅವರು ಒಂದು ದೊಡ್ಡ ಎಡವಟ್ಟನ್ನ ಮಾಡಿದ್ದಾರೆ. ಅಲ್ಲಿ ಗ್ರಾಮಸ್ಥರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸಿಇಒ ಮುಂದೆಯೇ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಿವಮ್ಮ ಅನ್ನೋರು 20 ವರ್ಷದ ಹಿಂದೆನೆ ತೀರೋಗಿದ್ದಾರೆ, ಮೃತಪಟ್ಟಿದ್ದಾರೆ. ಅಂತವ್ರ ಹೆಸರಿಗೆ ಅವರು ಈ ಒಂದು ಖಾತೆಯನ್ನ ಮಾಡ್ಕೊಡ್ತಾರೆ, ಅದು ಕೂಡ ಶಾಲೆಗೆ ಮೀಸಲಿಟ್ಟಿದ್ದಂತಹ ಜಾಗವನ್ನ ಶಿವಮ್ಮ ಅನ್ನೋರ ಹೆಸರಿಗೆ ಮಾಡ್ಕೊಡ್ತಾರೆ ಅಂದ್ರೆ ಹೆಂಗೆ ಸಾಧ್ಯ ಆಯ್ತು? ಯಾಕೆಂತಂದ್ರೆ ಇಲ್ಲಿ ದೊಡ್ಡ ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ. ಅವರ ವಿರುದ್ಧ ಈಗ ಕಠಿಣ ಕ್ರಮಕ್ಕೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಇಒ ಅವರು.